ಹಾಯ್ ಹಲೋ ನಮಸ್ಕಾರ. ನಾನು ನಾಗವೇಣಿ ಅಂತ. ಇವತ್ತಿನ ವ್ಲಾಗ್ ಒಳಗೆ ಏನೇನೈತೆ ಅಂತ ನೋಡ್ಕೊಂಬರೋನು ಬರ್ರಿ. ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡೇನಿ. ನನ್ನ ಮಗಳು ಇವತ್ತು ಅರ್ಬಿ ಒಣಗಿ ಹಾಕಿದ್ದು ಎಲ್ಲ ಅರ್ಬಿಗಳನ್ನ ತೊಗೊಂಬಂದು ಕೆಲಸ ಮಡಿಚೆ ಇಡಾಕತ್ತಾಳು ನೋಡ್ರಿ. ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಶೇರ್ ಮಾಡಿರಿ ವಿಡಿಯೋನ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ನೋಡ್ರಿ, ನಾನು ಇಲ್ಲಿ ಒಂದು 4-5 ದಿನಕ್ಕೆ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಡಾಕತ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತ ಹೇಗೆ ನೋಡ್ಕೊಂಬರ್ರಿ. ನೋಡ್ರಿ, ಇವಾಗ ನಾನು ಒಂದು ಬಟ್ಲದಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. 2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡು ಮಿಕ್ಸರ್ ಒಳಗೆ ಹಾಕೀನಿ ನೋಡ್ರಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೇನ್ರಿ. ನಾನು ಉಪ್ಪು ಹಾಕಿ ಮಿಕ್ಸರ್ ಮಾಡ್ಬೇಕ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಈ ಹಿಂಗೂ ಮಾಡ್ತಾರು, ನಾ ಮಾತ್ರ ಹಿಂಗೆ ಮಾಡಿರ್ತೀನಿ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಎಲ್ಲ ಹುರಿದ ಕೆಲಸ ಅದನ್ನು ಪೇಸ್ಟ್ ಮಾಡಿ ಇಟ್ಕೋತಾರು. ಅದು ಒಂದು 8 ದಿನ ಹಂಗೆ ಸೈಡ್ ಇಟ್ಟರು ಬರ್ತೈತಿ. ಇದನ್ನ ನಾ ಮಾಡೋದಂಥ ಮೆಣಸಿನ್ಕಾಯಿ ಪೇಸ್ಟ ಇದನ್ನು ಫ್ರಿಜ್ ಒಳಗೆ ಇಡ್ಬೇಕ್ರಿ. ನೀರು ಹಾಕಿರ್ತೇವಲ್ಲ ಅದರ ಸಲುವಾಗಿ ಹುರಿದು ಮಾಡಿರ ಅದನ್ನು ನೀರು ಹಾಕೋದ್ಲೇನ ಪೇಸ್ಟ್ ಮಾಡಬೇಕು. ಅದು ಕಡಿಕೆ ಇಟ್ರೂ ಒಂದು 15 ದಿನದ ಮಟನೂ ಬರ್ತೈತಿ ನೋಡ್ರಿ. ಈಗ ನಾನು ನುಣ್ಣಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರುಬ್ಬಾಕತ್ತೇನಿ. ಈಗ ಅದು ಪೇಸ್ಟ್ ರೆಡಿ ಆಗೈತಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಅದನ್ನು ನಾನಿಲ್ಲೇ ಒಂದು ಪ್ಲಾಸ್ಟಿಕ್ ಡಬ್ಬಾದಾಗ ತೆಗೆದಿಡಾಕತ್ತೇನಿ. ಅದನ್ನು ಫ್ರಿಜ್ಜಿನಾಗ ಇಟ್ಟರೆ ಒಂದು 5ರಿಂದ 6 ದಿನಗಳ ಕಾಲ ನಮ್ಮ ಮನೆಯೊಳಗೆ ಆಗ್ತೈತೆ ನೋಡ್ರಿ. ಹಸಿ ಮೆಣಸಿನ್ಕಾಯಿದ್ದು ನಾನು ಪಲ್ಯಗಳು ಹೆಚ್ಚು ಮಾಡ್ತೀನಿ. ಹಿಂಗೆ ಮಾಡಿ ಇಡೋದ್ರಿಂದ ನನಗೆ ಟೈಮು ಸೇವ್ ಆಗ್ತೈತಿ. ಇಲ್ಲಕ್ಕೆ ಖಾರ ಕಲ್ಲೊಳಗೆ ಹಸಿ ಮೆಣಸಿನ್ಕಾಯಿ ರುಬ್ಕೊತ ಕುಂದಿರೋದು ತಪ್ತೈತ್ರಿ. ಈ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ರೆ ಮುಗೀತು ನೋಡ್ರಿ. ನಾನು ಇವತ್ತು ಶುಕ್ರವಾರ ಆದಿದ್ದರಿಂದ ಸಂತಿ ಇರೋದ್ರಿಂದ ನಮ್ಮಲ್ಲೇ ಕೈಪಲ್ಯ ಎಲ್ಲ ಖಾಲಿಯಾಗಿದ್ದು, ಅದ್ರ ಸಲುವಾಗಿ ನಾನು ಚೆನ್ನಾಗಿ ಉಸುಳಿ ಮಾಡ್ರಾತಂಥೇಳಿ ಚೆನ್ನಾಗಿ ಕಾಳು ಕುದಿ ಹಾಕೀನಿ. ಇವಾಗ ಕುದ್ದವ್ರವ ಅದನ್ನು ಒಗ್ಗರಣೆ ಕೊಟ್ರೆ ಮುಗೀತು. ಈಗ ಚೆನ್ನಾಗಿ ಕಾಳು ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕೀನಿ. ಗಾಂಧಿ ಎಣ್ಣೆ ಹಾಕಿ 2 ಸ್ಪೂನಷ್ಟು ಅದಕ್ಕೆ ಉಳ್ಳಾಗಡ್ಡಿ 1-2 ಹೆಂಚಿನಿ ಅದನ್ನು ಎಣ್ಣೆ ಒಳಗೆ ಹಾಕೀನಿ. ಇದಕ್ಕೆ ಹಸಿ ಖಾರದ ಪೇಸ್ಟ್ ನಾನು ಹಾಕೋದ್ರಿಂದ ಎಣ್ಣೆ, ಅರಿಶಿನ, ಉಪ್ಪು, ಉಳ್ಳಾಗಡ್ಡಿ ಇಷ್ಟ ಆದ್ರೆ ಕೈಪಲ್ಯ ರೆಡಿ ಆಗ್ತೈತೆ ನೋಡ್ರಿ. ಇದು ಒಗ್ಗರಣೆಗೆ. ಇದಕ್ಕೇನು ಮಸಾಲೆ ರುಬ್ಬುವಂಥ ಅವಶ್ಯಕತೆ ಏನಿಲ್ಲ. ಇದು ಕಾಳು ಉಸಳಿಗತೆ ಮಾಡೋದ್ರಿಂದ ಸಿಂಪಲ್ ಭಾಳ. ಕುದ್ದಿದಂಥ ಚಿನ್ನಂಗಿ ಕಾಳು ಹಾಕಿ ನಾನು ಒಂದು ಮಿಕ್ಸ್ ಕೊಡಾಕತ್ತೀನಿ. ಆಲ್ರೆಡಿ ಕುದ್ದಿರ್ತಾವು. ಒಂದು ಕುದಿ ಕುದ್ರೆ ಪಲ್ಯ ರೆಡಿ ಆಗ್ತೈತ್ರಿ ಇದು. ಇನ್ನು ಜೋಳದ ರೊಟ್ಟಿ ಮಾಡೋನು. ಇನ್ನು ನೋಡ್ರಿ, ನನ್ನ ಚಾನಲ್ ನಿಮಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ನೋಡ್ರಿ, ಈಗ ನಾನು ಆ ಒಲೆ ಮೇಲೆ ಖಾಲಿ ಇದ್ದದ್ರಿಂದ ಅನ್ನಕ್ಕೂ ಕುಕ್ಕರ್ ಹಚ್ಚಿ ಇಡಾಕತ್ತೀನಿ ನಾನು. ಈಗ ಚೆನ್ನಾಗಿ ಕಾಳು ರೆಡಿ ಆಗೈತಿ. ಅದನ್ನು ಇಳಿಸಿ ನಾನು ರೊಟ್ಟಿ ಬಡಿತೇನೆ ರೀ. ಈಗ ನಮ್ಮ ಮನ್ಯಾಗಂತೂ 3 ಹೊತ್ತು ರೊಟ್ಟಿ ಬೇಕು. ರೊಟ್ಟಿ ಅಂದ್ರೆ ಅಷ್ಟು ಇಷ್ಟ, ಚಪಾತಿ ಅಷ್ಟೇನು ಇಷ್ಟಪಡಂಗಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ಆಗುವಷ್ಟು ರೊಟ್ಟಿ ಬಡಿಯಾತೀನಿ, ಮತ್ತು ಸಂಜೆಗೆ ನಾನು ರೊಟ್ಟಿ ಬಡಿಬೇಕು. ಈಗ ಚೆನ್ನಾಗಿ ಕಾಳು ಇಳಿಸಿ ನಾನು ಜೋಳದ ಹಿಟ್ಟಿಗೆ ನಾವು ಒಂದು ಸ್ವಲ್ಪ ಬಿಸಿ ನೀರು ಮಾಡಿ ಅದನ್ನು ಹಿಟ್ಟು ಕಲಿಸ್ಕೋಬೇಕಾಗ್ತೈತಿ. ಈಗ ನೀರೆಲ್ಲ ಕುದ್ದೂರವ ಅದನ್ನು ಜೋಳದ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು. ಆ ತಗಡೆ ಒಲಿಗೆ ನಾನು ತೆವಿ ಇಟ್ಟೇನಿ ರೊಟ್ಟಿ ಮಾಡೋಕೆ. ಈಗ ಅದನ್ನು ಚೆನ್ನಾಗಿ ನಾದ್ಕೋಬೇಕ್ರಿ ನಾವು. ಗ್ಯಾಸ್ ಕಟ್ಟಿ ಒಂದು ಸಣ್ಣದಿರೋದ್ರಿಂದ ನಾನು ಹಿಂಗೆ ಪರಾತೊಳಗೆ ರೊಟ್ಟಿ ಬಡಿತೇನೆ. ಒಮ್ಮೊಮ್ಮೆ ಕಲ್ ಮೇಲೂ ಬಡ್ದಿರ್ತೇನೆ ರೀ. ಇವಾಗ ನೋಡ್ರಿ, ಹಿಟ್ಟು ನಾದೋದು ಮುಗೀತು.
ಇನ್ನು ರೊಟ್ಟಿ ಬಡಿಯೋದಷ್ಟು ಬಾಕಿ ಉಳ್ದೈತೆ ನೋಡ್ರಿ. ಈಗ ಇಷ್ಟು ರೊಟ್ಟಿ ಬಡಿಬೇಕು. ಮಧ್ಯಾಹ್ನ ಹೊತ್ತದ ಅಷ್ಟರಿದ. ಇವಾಗ ನೋಡ್ರಿ ಒಂದೇ ರೊಟ್ಟಿ ಅಷ್ಟೇನ ಒಮ್ಗಿಲೆ ಚಂದ ನಮಗೆ ಬರಂಗಿಲ್ಲ. ಒಂದು ರೊಟ್ಟಿ ಒಂದು ಸ್ವಲ್ಪ ಕೆಡತೈತೆ ಇರೋದ, ಆನಂತರ ಎರಡನೇ ರೊಟ್ಟಿ ಚೆನ್ನಾಗಿ ಬರ್ತೈತಿ. ಇವತ್ತು ಶುಕ್ರವಾರ ಆದ್ದರಿಂದ ನಮ್ಮಲ್ಲಿ ಪೂಜೆ ಮಾಡೋದು ಇರ್ತೈತಿ. ಪೂಜಾ ಅಡಿಗೆ ಅಂತಂದ್ರೆ ಲೇಟ್ ಭಾಳ ಆತು ಅಡುಗೆ ಮಾಡೋದು. ಮತ್ತು ಸಂತಿಗೂ ಹೋಗಬೇಕು. ಮಧ್ಯಾಹ್ನ ಹೋದ್ರಾತಂತೇಳಿ ನಾನು ಮುಂಜಾನೆ ಹೋಗಲಿಲ್ಲ. ಮಧ್ಯಾಹ್ನ ಊಟ ಮಾಡಿ ಹೋದ್ರಾತಂತ ಸುಮ್ಮ ಆದ್ನಿ. ಇವಾಗ ನೋಡ್ರಿ ಒಂದೇ ರೊಟ್ಟಿ ಮಾತ್ರ ಅದ, ಸರಿ ಬರಂಗಿಲ್ಲ. ಇದು ಎರಡನೇ ರೊಟ್ಟಿ ಹಿಂಗೆ ಉಬ್ಬಿ ಬಂತು, ಅದನ್ನ ನಾನು ಇಲ್ಲಿ ರೆಕಾರ್ಡ್ ಮಾಡೇನಿ. ನೋಡ್ರಿ ಇವಾಗ ಇಷ್ಟು ರೊಟ್ಟಿ ಬಡಿಬೇಕು. ನಾನು ರೊಟ್ಟಿಗೆ ಕೈಲೇನ ನೀರು ಹಚ್ತೇನೆ, ಹಿಂಗೆ ಅರ್ಬಿ ತೊಗೊಂಡು ನೀರು ಹಚ್ಚಂಗಿಲ್ಲ. ಇವಾಗ ಲಾಸ್ಟ್ನೇ ರೊಟ್ಟಿ ರೆಡಿ ಆಯಿತು. ಇನ್ನು ನಮ್ಮ ಮನೆಯವರು ಕಡ್ಲೆಕಾಳು ತೊಗೊಂಬಂದಿರಲ್ರಿ, ಅವನ್ನ ಸುಲಿದು ಕೊಟ್ಟಾರು. ಹಿಂಗೆ ತೆವಿ ಒಳಗೆ ನನಗೆ ಹುರಿದು ಕೊಡಂತಂದರು. ಅದನ್ನು ಲಾಸ್ಟ್ ರೊಟ್ಟಿ ಮುಗೋದ್ರಿಂದ ನಾನು ಅವನ ಕಾಳುಗಳ ಹುರಿದು ಕೊಡ್ಬೇಕ್ರಿ. ಈಗ ಒಂದು ಸ್ವಲ್ಪ ಹುರಿದಿಂದ ಉಪ್ಪು ಹಾಕಿ ನಾನು ಕೊಡ್ತೇನೆ ರೀ ಅವ್ರಿಗೆ. ಊಟದ ಇಂಬಲೆ ಸೈಡ್ ಏನಾರ ಬೇಕಾ ಅಂತಂತಾರೆ ಅವ್ರು. ನೋಡ್ರಿ ಕಾಳೆಲ್ಲ ಹುರಿದವ, ಅವಕ್ಕೊಂದು ಸ್ವಲ್ಪ ಉಪ್ಪು ಹಾಕೀನಿ. ಈಗ ಅವ್ರಿಗೆ ಊಟಕ್ಕೆ ಕೊಡ್ಬೇಕ್ರಿ. ಈಗ ನೋಡ್ರಿ ಚೆನ್ನಾಗಿ ಕಾಳು, ಉಪ್ಪಿನಕಾಯಿ ಮತ್ತು ಕಾಳು ಮೊಸರು ಹಾಕ್ಕೊಂಡು ಊಟ ಮಾಡಕತ್ರ ಅವರು. ಇವತ್ತಿನ ಸ್ಪೆಷಲ್ ಅಂತಂದ್ರೆ ಇದು ಊಟ ನೋಡ್ರಿ. ಚೆನ್ನಾಗಿ ಕಾಳಂತರೂ ಸೂಪರಾಗಿತ್ತು. ಇವಾಗ ನೋಡ್ರಿ ಮಧ್ಯಾಹ್ನದ ಊಟ ಅಂತರೂ ಆಯಿತು. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಕೇಸ ನಾನು ಸಂತಿಗೇನು ಹೋಗಿ ಬನ್ನಿ. ನೋಡ್ರಿ ಕೈಪಲ್ಲೆ ಎಲ್ಲ ತೆಗೆದಿಟ್ಟು ಒಂದೊಂದು ಬ್ಯಾಂಗಡಿ ಒಳಗೆ ಹಾಕಿ ಕೇಸ ಅವನು ಫ್ರಿಜ್ ಒಳಗೆ ಹಾಕಕ್ಕೆ ರೆಡಿ ಮಾಡಕತ್ತೀನಿ ನಾನು. ಇವತ್ತು ಶುಕ್ರವಾರ ನಮ್ಮಲ್ಲೇ ನೆಲ್ಲಿಕಾಯಿ ಬಂದಿದ್ದು ಸಂತಿ ಒಳಗೆ, ಅವನು ಒಂದು ಶೇರಷ್ಟು ತೊಗೊಂಬಂದ್ರಿ ನಾನು. ಅವನ್ನ ನಾಳೆ ನಾನು ಕಟ್ ಮಾಡಿ ಉಪ್ಪು ಹಚ್ಚಿ ಒಣಗಿಸ್ಬೇಕ್ರಿ. ಅವ್ನು ಭಾಳ ರುಚಿಯಾಗಿರ್ತಾವ್ರವ. ಮತ್ತು ಇವತ್ತು ಸಂತಿ ಒಳಗೆ ಬದ್ನಿಕಾಯಿ ಅಂದರೂ ಭಾಳ ಸೂಪರಾಗಿದ್ದು. ಬದ್ನಿಕಾಯಿ ಎಣ್ಗಾಯಿ ಮಾಡಕ್ಕಂತೇಳಿ ನಾನು ಬದ್ನಿಕಾಯಿ ತೊಗೊಂಬಂದೀನಿ. ಇಷ್ಟೆಲ್ಲ ಸಂತಿ ತೊಗೊಂಬಂದೀನಿ ನೋಡ್ರಿ. ಇಲ್ಲಿ ತಪ್ಪಲ ಪಲ್ಯನೂ ತಂದೀನಿ, ಮೆತ್ತಿ ಪಲ್ಯನೂ ನಾನು 3 ಶೂಡು ಮೆತ್ತಿ ಪಲ್ಯ ತಂದೀನಿ. ಅವನ್ನೆಲ್ಲ ಬಿಡಿಸಿ ಒಂದು ಬ್ಯಾಂಗಡಿ ಒಳಗೆ ಕಟ್ಟಿಡ್ಬೇಕ್ರಿ. ಇನ್ನು ನೋಡ್ರಿ ಪುದೀನ ಒಂದು ಕಟ್ಟ, ಆಮೇಲೆ ಕೊತ್ತಂಬರಿ ಒಂದು 2 ಶೂಡು ಅಷ್ಟು, ಮತ್ತು ಕರಿಬೇವನ್ನು ತೊಗೊಂಬಂದೀನಿ. ಇವನಿಷ್ಟು ನಾನು ಎಲ್ಲ ಬಿಡಿಸಿ ಬ್ಯಾಂಗಡಿ ಒಳಗೆ ಕಟ್ಟಿಡ್ಬೇಕ್ರಿ. ಅದು ಒಂದು ತಾಸು ಹಿಡಿತೈತಿ. ನೋಡ್ರಿ ಇವತ್ತಿನ ಲಾಗ ಇಷ್ಟ. ಈ ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ಇನ್ನೊಂದು ಲಾಗ್ ನಿಂಬಲ್ಲಿ ಸಿಗ್ತೀನಿ ರೀ.